ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ತಕ್ಷು ವ್ಲಾಗ್ಸ್. ಏನಿದು ಹುಣಸೆ ಹಣ್ಣು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರಿಂದ ಒಂದು ಸಣ್ಣ ರೆಸಿಪಿ ಮಾಡೋಣ ಅಂತ. ನಾವೆಲ್ಲ ಸಣ್ಣವರಿದ್ದಾಗ ಇದು ಅಂಗಡಿಯಲ್ಲಿ ಸಿಗ್ತಾಯಿತ್ತು. ಅಂದರೆ ಈ ಥರದ್ದೊಂದು ಹುಣಸೆ ಹಣ್ಣಿಂದ ಮಾಡಿರೋಂಥ ಹುಳಿಯೊಂದು ಸಿಗ್ತಾಯಿತ್ತು. ಇವಾಗಲೂ ಸಿಗುತ್ತೆ ಅನಿಸುತ್ತೆ. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ. ಅದ್ರ ಜೊತೆಗೆ ಸ್ವೀಟು ಖಾರನೂ ಮಿಕ್ಸ್ ಮಾಡಿರ್ತೀವಿ. ಇದನ್ನ ಯಾವ ರೀತಿ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ನಾನಿಲ್ಲಿ ಇವಾಗ ಸಣ್ಣ ಕುಟಾಣಿಯೊಂದು ತಗೊಂಡಿದ್ದೀನಿ. ಇದರಲ್ಲಿ ನಾವು ಇವಾಗ ಮಿಕ್ಸ್ ಮಾಡಿ ಮಾಡಬೇಕು. ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಅನಿಸುತ್ತೆ. ಇದನ್ನ ನಾವು ಶುಂಠಿ ಬೆಳ್ಳುಳ್ಳಿ ಜಜ್ಜೋದಕ್ಕೆ ಇಲ್ಲ ಕಾಳುಮೆಣಸು ಪುಡಿ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೋತೀವಿ. ಆ ಥರದ್ದು ಸಣ್ಣ ಕುಟಾಣಿ. ಇವಾಗ ನಾವು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀವಿ. ಈ ಜೀರಿಗೆನ ನಾವು ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೋಬೇಕು. ತುಂಬ ನೈಸ್ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಚೆನ್ನಾಗಿ ಪುಡಿ ಆಗಬೇಕದು. ನಾವೀಗ ಸ್ವಲ್ಪ ಮಾಡೋದ್ರಿಂದ ಅದೇನೋ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು ಅಂತೇನಿಲ್ಲ. ಸ್ವಲ್ಪ ಅದೇ ಕೈಲಿ ಸ್ವಲ್ಪ ಹೊತ್ತು ನಾವು ಚೆನ್ನಾಗಿ ತಿರುಗಿಸ್ಬಿಟ್ಟು ಈ ಥರ ಪುಡಿ ಮಾಡ್ಕೋಬೇಕು. ನೋಡಿ, ಇದು ಇವಾಗ ಪುಡಿ ಆಗಿದೆ. ಇದಕ್ಕೆ ನಾವಿವಾಗ ಹುಣಸೆ ಹಣ್ಣು ಹಾಕ್ಕೋಬೇಕು. ನಾನು ಸ್ವಲ್ಪ ಹೊತ್ತು ಇದನ್ನ ನೀರಲ್ಲಿ ನೆನೆಸಿಟ್ಟಿದ್ದೆ. ಅಂದರೆ ಗಟ್ಟಿ ಇರುತ್ತಲ್ಲ, ಅದು ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿದ್ದೆ. ಮತ್ತು ನಾವು ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಮಿಕ್ಸ್ ಮಾಡಬೇಕಾದ್ರೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಸಕ್ಕರೆನೇ ಆ್ಯಡ್ ಮಾಡ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋಬೇಕು. ಯಾಕೆಂದರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕದು. ಅದಕ್ಕೋಸ್ಕರ ಹಾಗೆ ಜಾಸ್ತಿ ಹುಳಿನೂ ಸಿಗಬಾರ್ದು ಅಥವಾ ಖಾರನೂ ಆಗಬಾರ್ದು ಅಂತೇಳಿ ಸ್ವಲ್ಪ ಸ್ವೀಟಾಗಿಯೂ ಇರುತ್ತೆ ಇದು. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿದ್ದೀವಿ. ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗಿಬಿಡುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಇವಾಗ ಇದನ್ನ ತಿನ್ಬೋದು. ಆ ಥರ ರೆಡಿ ಆಗಿದೆ ಇದು. ಒಂದ್ಸರಿ ಮಾಡಿ ನೋಡಿ. ಇದು ಜೀರಿಗೆ ಸ್ಮೆಲ್ಲು ಕೂಡ ಇದರಲ್ಲಿ ಇದೆ, ಒಂಥರ ಚೆನ್ನಾಗಿರುತ್ತೆ ಇದು. ಇವಾಗ ನಾನು ಇದನ್ನು ಒಂದು ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಆ ಥರ ಕಡ್ಡಿ ತಂದಿಲ್ಲ, ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ಇದನ್ನು. ಇವಾಗ ಇದನ್ನು ನಾನು ನನ್ನ ಮಗನಿಗೆ ಕೊಡಬೇಕು ಇವಾಗ ಟೇಸ್ಟ್ ಮಾಡೋದಕ್ಕೆ. ಅವನೆಲ್ಲೋ ವಿಡಿಯೋ ನೋಡಿಬಿಟ್ಟು ಅದನ್ನು ಮಾಡಬೇಕು ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ನಾನು ಇವಾಗ ಇದನ್ನು ಈ ರೆಸಿಪಿನ ಟ್ರೈ ಮಾಡಿರೋದು. ಮಕ್ಕಳಿಗೆ ಇದು ಚೆನ್ನಾಗಿ ಒಂಥರ ಇಂಟ್ರೆಸ್ಟ್ ಇರುತ್ತೆ ಇದೆಲ್ಲ ತಿನ್ನೋದ್ರಲ್ಲಿ ಇಂಟ್ರೆಸ್ಟಿ. ದೊಡ್ಡವರು ತಿನ್ಬೋದು, ಚೆನ್ನಾಗಿದೆ ಟೇಸ್ಟ್. ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ. ವಾಹ್, ಸೂಪರ್! ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.